ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಹೀಟ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ವಾರಗಳ ಕಡಿಮೆ ಆಗ್ತಿದ್ದಂಗೆ ಜನ ಸಹ ಕಡಿಮೆ ಆಗ್ತಾ ಇದ್ದಾರೆ. ಒಬ್ರನ್ನೊಬ್ರು ನಾಮಿನೇಟ್ ಮಾಡೋ ಪ್ರಕ್ರಿಯೆನೂ ಅಷ್ಟೇ ತುಂಬ ಜೋರಾಗಿ ನಡೀತಾ ಇದೆ. ಫ್ರೆಂಡ್ ಆಗಿರೋರೆ ಫ್ರೆಂಡ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಚುವೇಶನ್ಗೆ ಬಂದ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಎಷ್ಟಾಗಲಿ ಅವ್ರು ಹೋಗಿರೋದು ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ. ಸೊ ಅವರ ಇಂಡಿವಿಜುವಲ್ ಗೇಮ್ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು. ಆ್ಯಂಡ್ ಅವರು ಫ್ರೆಂಡ್ ಅಂತ ನೋಡೋಕೆ ಹೋದರೆ ಇಲ್ಲಿ ಅವ್ರು ವಿನ್ ಆಗೋದಕ್ಕೆ ಆಗೋದಿಲ್ಲ. ಸೊ ನಾಮಿನೇಷನ್ ಲಿಸ್ಟಲ್ಲಿ ಈ ವಾರ 5 ಜನ ಇದ್ದಾರೆ. ನಮಗೆ ಬಂದಿರುವಂತಹ ವೋಟಿಂಗ್ ಪೋಲ್ ಅನಾಲಿಸಿಸ್ ಪ್ರಕಾರ ಹೇಳೋದಾದರೆ ಫಸ್ಟ್ ನಾಮಿನೇಷನ್ ಲಿಸ್ಟಲ್ಲಿ ಸೇವ್ ಆಗುವಂಥವ್ರು ಪ್ರತಾಪ್ ಅವರು. ಸೊ ಪ್ರತಾಪ್ ಅವರು ಈಗಾಗಲೇ ಪಾಪ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫುಡ್ ಪಾಯ್ಸನ್ ಆಗಿರೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅಂತೆಲ್ಲ ಬಂದಿದೆ ಇನ್ಫಾರ್ಮೇಷನ್. ಏನೇ ಆಗಲಿ ಅವ್ರಿಗೆ ಏನೂ ಆಗಿಲ್ಲ. ಬಟ್ ಆದರೆ ನ್ಯೂಸ್ ಚಾನಲ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಏನಾದರೂ ಅಷ್ಟೇ, ಈಗಾಗಲೇ ಅವ್ರಿಗೆ ಆಗಿರುವಂಥದ್ದು ಫುಡ್ ಪಾಯ್ಸನ್ ಅಷ್ಟೇ. ಈಗಾಗಲೇ ಹಾಸ್ಪಿಟಲಿಂದ ಹುಷಾರಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಅಂತಲೂ ಸಹ ಅಫಿಷಿಯಲ್ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಪ್ರತಾಪ್ ಅವರ ಪೇಜಲ್ಲೂ ಅಷ್ಟೇ ಏನೂ ಆಗಿಲ್ಲ, ಮತ್ತೆ ಹುಷಾರಾಗಿದ್ದಾರೆ, ಬಿಗ್ ಬಾಸ್ ಮನೆಗೆ ಮತ್ತೆ ಬರ್ತಾ ಇದ್ದಾರೆ ಅನ್ನೋದು ಸಹ ಹಾಕಿದ್ದಾರೆ. ಸೊ ಏನೇ ಆಗಿದ್ರು ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಾಪ್ ಅವ್ರಿಗೆ ಈಗ ಈ ಒಂದು ವಿಚಾರದ ಸಲುವಾಗಿ ಇನ್ನಷ್ಟು ಜನರ ಸಪೋರ್ಟ್, ಇನ್ನಷ್ಟು ಅಭಿಮಾನಿಗಳ ಸಪೋರ್ಟ್ ಸಿಗ್ತಾ ಇದೆ. ಫ್ಯಾನ್ ಬೇಸ್ ಇನ್ನೂ ಚೆನ್ನಾಗಿ ನಿಂತ್ಕೊಳ್ತಾ ಇದ್ದಾರೆ ಪ್ರತಾಪ್ ಅವ್ರಿಗೆ. ಆ್ಯಂಡ್ ಎಲ್ಲರೂ ಸಹ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಯಾರೆಲ್ಲ ಇನ್ನೂ ವೋಟ್ ಮಾಡಿಲ್ಲ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ನಾನು ಅಷ್ಟೇ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಯಾರನ್ನು ಉಳಿಸ್ಕೊಬೇಕು ಅಂತ ಇಷ್ಟ ಆಗ್ತಾಯಿದೆಯಾ ಅವ್ರಿಗೆ ಈಗಲೂ ಜಿಯೋ ಸಿನಿಮಾ ಆ್ಯಪ್ಗೆ ಹೋಗಿ ಪಟಾಪಟ್ಟಾಗಿ ಒಂದು ವೋಟನ್ನು ಹಾಕಿ ಬನ್ನಿ. ಇನ್ನು ನೆಕ್ಸ್ಟ್ ಸೇವ್ ಆಗೋ ಲೀಸ್ಟಲ್ಲಿರುವಂಥದ್ದು ಕಾರ್ತಿಕ್ ಅವರು. ಸೊ ಕಾರ್ತಿಕ್ ಅವರು ಈಗಾಗಲೇ ಈ ವಾರದಲ್ಲಿ ಒಂದೇ ಆಟ ಆಡಿದರೂ ಸಹ ಒಂದನ್ನೇ ಸಖತ್ತಾಗಿ ಆಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಸಹ ಪ್ರೂವ್ ಮಾಡಿದ್ದಾರೆ, ನನ್ನ ಆಟವನ್ನು ಆಡಬಲ್ಲೆ, ನನಗೂ ಆ ಸ್ಟ್ರೆಂತ್ ಇದೆ ಅನ್ನೋ ಥರ. ಆ್ಯಂಡ್ ಎಲ್ಲೂ ಅಷ್ಟೇ ಅವರ ಒಂದು ಕೆಪಾಸಿಟಿಯನ್ನು ಯಾರೂ ಸಹ ಅಳೆಯೋದಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ. ಸೊ ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನೂ ಅಷ್ಟೇ ಅವರ ಒಂದು ಆಟವನ್ನು ಅವ್ರು ಆಡ್ಕೊಂಡ್ಬರ್ತಿದ್ರೆ ಎಲ್ಲೂ ಸಹ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಎಲ್ಲೂ ಸಹ ಸೋಲನ್ನು ತಗೊಳ್ತಾ ಇಲ್ಲ ಅವರು. ಸೊ ಸೋತಿದ್ರೆ ಸಹ ನೆಕ್ಸ್ಟ್ ವಿನ್ ಆಗೋದ್ರ ಕಡೆ ನೋಡ್ತಾರೆ. ಆ್ಯಂಡ್ ಅವರ ಒಂದು ವ್ಯಕ್ತಿತ್ವವನ್ನು ಅವ್ರು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಜನ ಈ ಸರಿ ಅವ್ರನ್ನ ಸೇಫ್ ಆಗೋ ಲಿಸ್ಟಲ್ಲಿ 2ನೇ ಪ್ಲೇಸಲ್ಲಿ ಇಟ್ಟಿದ್ದಾರೆ. ಇನ್ನು 3ನೇ ಪ್ಲೇಸಲ್ಲಿ ಬಂದು ನಮ್ಮ ವರ್ತೂರು ಸಂತೋಷ್ ಅವರಿದ್ದಾರೆ. ಸೊ ಹೀಗಾಗಿ ಹಳ್ಳಿಕಾರ್ ಒಡೆಯನ ಗತ್ತು ಕರ್ನಾಟಕಕ್ಕೆ ಗೊತ್ತು. ಯಾಕಂದರೆ ರೈತನ ಪರವಾಗಿ ಹೊಂದಿರೋಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ವರ್ತೂರವರು, ಅಂದರೆ ವರ್ತೂರು ಸಂತೋಷ್ ಅವರು. ಸೊ ಈಗಾಗಲೇ ಎಲ್ಲ ರೈತರ ಬೆಂಬಲ ಅವರಿಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಎಲ್ಲ ರೈತರ ಸಪೋರ್ಟ್ ಅವ್ರಿಗೆ ಇರೋದಕ್ಕೋಸ್ಕರ ಈಗ 3ನೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಅವರು ಸೇಫ್ ಆಗೋ ಲಿಸ್ಟಲ್ಲಿ. ಇನ್ನು 4ನೇ ಪ್ಲೇಸಲ್ಲಿ ಬಂದು ತುಕಾಲಿ ಸಂತೋಷ್ ಅವರು ಇದ್ದಾರೆ. ಸೊ ತುಕಾಲಿ ಸಂತೋಷ್ ಅವರು ಆಟವನ್ನು ಎಲ್ಲೂ ಸಹ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಅವ್ರು ಕೊಡ್ತಾರಂತಹ ಆಟದ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಒಂದು ಟಾಸ್ಕಲ್ಲಿ ನೋಡಿರ್ಬೋದು, ಸ್ವಿಮ್ ಮಾಡಿ ಗುರಿ ಇಡುವಂಥ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ. ಆ್ಯಂಡ್ ಆ ಒಂದು ಆಟಕ್ಕೆ ಅವರ ಒಂದು 100% ಕೊಟ್ಟು ಆಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಜನ ಅವರು ಯಾರ ಬಗ್ಗೆ ಏನೇನೋ ಮಾತಾಡಲಿ, ಬಟ್ ಆಟವನ್ನು ಚೆನ್ನಾಗಿ ಆಡ್ತಿದ್ದಾರೆ ಮತ್ತು ಎಲ್ಲೂ ಸಹ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಕಾಮಿಡಿ ಸ್ವಲ್ಪ ಎಂಟರ್ಟೈನ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರಕ್ಕೋಸ್ಕರ 4ನೇ ಪ್ಲೇಸಲ್ಲಿ ಇಟ್ಟಿದ್ದಾರೆ ಸೇವ್ ಆಗೋ ಲಿಸ್ಟಲ್ಲಿ. ಇನ್ನು ಕೊನೆಯದಾಗಿ ಡೇಂಜರ್ ಝೋನಲ್ಲಿ ಒಂದು 5ನೇ ಪ್ಲೇಸಲ್ಲಿ ಇರೋವಂಥದ್ದು ಮೈಕಲ್ ಅಜಯ್ ಅವರು. ಸೊ ಈಗಾಗಲೇ ಮೈಕಲ್ ಅಜಯ್ ಅವರು ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ತಮ್ಮ ಕನ್ನಡದ ಮೂಲಕ. ಬಟ್ ಆದರೂ ಸಹ ಅವರು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದರೂ ಸಹ ಸೇಫ್ ಆಗೋ ಲೀಸ್ಟಲ್ಲಿ 5ನೇ ಪ್ಲೇಸಲ್ಲಿ ಇದ್ದಾರೆ, ಅಂದರೆ ಡೇಂಜರ್ ಝೋನಲ್ಲಿದ್ದಾರೆ. ಬಟ್ ಮೈಕಲ್ ಅವರು ಈಗಾಗಲೇ ಕಳೆದ ವಾರಗಳಿಂದ ಟಾಪ್ ಬಾಟಮ್ 2 ಅಲ್ಲಿ ಸೇವ್ ಆಗ್ತಾ ಬಂದಿದ್ದಾರೆ. ಬಟ್ ಏನೇ ಆಗಲಿ ಬಾಟಮ್ 2 ಅಲ್ಲಿ ಸೇವ್ ಆಗ್ತಾರೆ ಅವರು. ಈಗ ಟೋಟಲಿ ಬಾಟಮ್ಗೆ ಹೋಗಿದ್ದಾರೆ, ಡೇಂಜರ್ ಝೋನಲ್ಲಿದ್ದಾರೆ. ಸೊ ಈ ವಾರ ಸೇವ್ ಆಗ್ತಾರಾ ಅಥವಾ ಡೈರೆಕ್ಟಾಗಿ ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗ್ತಾರಾ ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಯಾರಿಗೆ ಈ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಮತ್ತು ಯಾರು ಉಳ್ಕೊಬೇಕು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.